ನಮಸ್ಕಾರ ಸಮಸ್ತ ವೀಕ್ಷಕರು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಅಲ್ಲಿ ಹೈಪ್ ಅಂತ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಪಾಯಿಂಟ್ಸ್ ಕೊಡಿ. ಆ ಪಾಯಿಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟು. ಎದ್ದೇಳು ರೀ ಎದ್ದೇಳು, ಟೈಮ್ ಆಯ್ತು ಹೋಗೋಣ ನಡ್ರಿ. ನೀನು ಅಪ್ಪ ಅಮ್ಮಗೆ ಹೆಂಗೆ ಹೇಳೋದು? ನನ್ನ ಫೋನ್ ನೀನು ಕಳೆದ್ಬಿಟ್ಟೈತಿ, ಈಗ ಏನು ಹೇಳ? ಏನೋ ಒಂದು ಮ್ಯಾನೇಜ್ ಮಾಡಿದ್ರೆ ನಡಿ. ಅಣ್ಣ ಇಷ್ಟು ಬೇಗ ನಾನು ಮಲ್ಕೋಬೇಕು. ಹಿಂಗೇನೋ ಕುಡಿದಿದ್ದಿಳಿದಿಲ್ಲ ಅನ್ಸುತ್ತೆ, ಓದಿ ಒಂದು ಎದ್ದೇಳಲೈ. ಏ ಗೌರಿ, ಏನು ಚಿಕ್ಕಮ್ಮ ಇವತ್ತು ರಜೆ ಐತಿ ನಿಂದ? ಹ್ಞೂ ಚಿಕ್ಕಮ್ಮ ರಜೆ ಐತಿ. ಸಾವುಕಾರ ಮನೆಗೆ ಹೋಗಿಲ್ಲ? ಇಲ್ಲ ಹೋಗ್ತೀನಿ ಈಗ. ಮತ್ತು ಪಗಾರ ಎಲ್ಲೈತಿ ನಿಂದ? ಅದು ಅದು ಪುಕ್ಷಟಿ ದುಡಿಯಾಕೊಂಡು ಎಣ್ಣೆ ಅಲ್ಲಿ? ಇಲ್ಲ ಚಿಕ್ಕಮ್ಮ, ಅದು ಏನದು ನಂದು ಸಾಲಿದು ಮತ್ತು ತಂಗಿಯರಿಬ್ಬರದು ಸಾಲಿದು, ಅದನ್ನು ಕಟ್ ಮಾಡಿ ಕೊಡು ಅಂತ ಹೇಳಿ. ಅಯ್ಯೋ ನಿನ್ನ ಮನೆ ಕಾಯಿ ಹೋಗ, ಎಲ್ಲ ದುಡ್ಡು ಅಲ್ಲಿ ಕಟ್ಟಿದ್ರೆ ನನಗೇನು? ಚಿಕ್ಕಮ್ಮ ಇವತ್ತು ಕೇಳ್ತೀನಿ ಎಷ್ಟಾಗೈತೆ ಅಂತೇಳಿ. ಕೇಳಿ ದುಡ್ಡು ತೊಗೊಂಡು ಬಂದು ಚಲೋ ಆಗುತ್ತೆ. ಆ ದೊಡ್ಡ ಸಾಲಿ ಕಳ್ಸೋದಂಥದ್ದು ಏನಿತ್ತು? ನಿಂದೇನಿತ್ತು ಸಾಲಿ ಕಲಿದು? ಚಿಕ್ಕಮ್ಮ ಕಣ್ಣು ಚಿಕ್ಕಮ್ಮ ಆಗುತ್ತೆ. ಇವತ್ತು ಹೇಳಕತ್ತೀನಿ ನೋಡಿ ನೀನು, ನನಗೆ ತಿಂಗಳ ದುಡ್ಡು ಬೇಕು ಕೈಯಾಗ. ಸರಿ ಚಿಕ್ಕಮ್ಮ ಕೇಳಿ ಹೇಳ್ತೀನಿ. ನಾಳೆಗೆ ಹೋಗಿ ದುಡ್ಡು ತೊಗೊಂಡು ಬಾ ನೀನು. ಸರಿ ಚಿಕ್ಕಮ್ಮ. ಆಶಾ, ಏ ಆಶಾ, ಏನು ಆಶಾ ಒಳಗೆ ಕುಂತ್ಬಿಟ್ಟಿಲ್ಲ, ಕರೆಯತ್ತೀನಿ ಎಟ್ಟತ್ತ. ಏನಂತ? ಚಿಟಿ ದುಡ್ಡು ಬಂದ ಬಾ ಹೋಗೋನು. ನಂಗೆ ಇವಾಗ ಆಗಂಗಿಲ್ಲ, ನಾನು ಇದಕ್ಕೆ ಹೋಗ್ಬೇಕಾಗೈತಿ. ಇದಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕಾ? ಬರುವತ್ತಾಗೈತಿ, ಬಾ ನೀನೀಗ. ನಾಳೆಗೆ ಬರ್ತೀನಿ ಅಂತ ಹೇಳ. ನಾಳೆಗೆ ಹೆಂಗೆ ಹೇಳಿ? ಬಂದು ನಿನ್ನಿಂದ ಆತ, ನೀ ಏನೋ ದುಡ್ಡು ತುಂಬ ಇಲ್ಲ ಅಂತ ಸಾಲ ತಗೊಳ್ಳೋದು, ನೀನು ದುಡ್ಡು ತುಂಬ ನಾನು ನಂಗೇನು ಕೊಡಬಾರ್ದು ಅಂತೇನಿಲ್ಲ, ಕೊಡ್ತೀನಿ. ಇನ್ನೊಂದು 2 ದಿನ ಟೈಮ್ ಕೊಡು. ಈಗ ಕೆಲ್ಸಕ್ಕೆ ಹೊಂಟೀನಿ, ಕೆಲ್ಸಕ್ಕೆ ಹೋಗಿ ಬಂದ ತಕ್ಷಣ ಕೊಡ್ತೀನಿ ಅಂತ ಹೇಳಿ. ಪ್ಲೀಸ್ ಅರ್ಥ ಮಾಡ್ಕೊಂಡು ನನ್ನ ಪರಿಸ್ಥಿತಿನ. ಎಲ್ಲ ದುಡ್ಡು ಹುಡುಗರು ಸಾಲಿ ಕಟ್ಟಿನ. ಈಗ ಗೌರಿ ದೊಡ್ಡ ಮನೆ ಸಾವುಕಾರ ಮನೆಗೆ ಕೆಲ್ಸಕ್ಕೆ ಹೋಗ್ಕ, ನೀನು ಸಾವುಕಾರ ಮನೆಗೆ ಕೆಲ್ಸಕ್ಕೆ ಹೋಗಿ ಏನು ಸಾವುಕಾರ ಅಂಗಡಿಯಾಗ ಕೆಲ್ಸಕ್ಕೆ ಹೋಗಿ ನೀನು ಇಬ್ಬರು ದುಡಿಯೋದು ಎಲ್ಲಿ ಇರ್ತೀರಂತ? ನಿನ್ನ ಗಂಡು ನೋಡಿದ್ರೆ ಸಾವುಕಾರ ಮನೆ ಲಾವಣಿ ಮಾಡ್ತಾನೆ, ತನ್ನ ಮನೆ ಲಾವಣಿ ಮಾಡ್ತಾನೆ, ಇಷ್ಟೆಲ್ಲ ದುಡ್ಡು ಏನು ಮಾಡ್ತೀರಿ? ಯವ್ವ ಏನು ಮಾಡೋದು? ಹಣೆ ಬರ ಮಾತಾಡ್ದೈತಿ, ಇವಾಗ ಕುಂದ್ರು ಮಾತಾಡೋದು ಏನು ಅಂತದಾಗೈತಿ? ಹೇಳಿ ಏನಂತ? ಯವ್ವ ಆಕೆ ದುಡ್ದಿದ್ದು ದುಡ್ಡು ಎಲ್ಲ ನಾವು ತೊಗೊಂಡೋಗಿ ಅವ್ರು ತಂಗ್ಯಾರ ಸಾಲಿ ತನ್ನ ಸಾಲಿ ಹಾಕೊಂಡ ಏನು ಬಿಡು ಹಾಕೊಂಡ್ರೆ ಏನಾಗ್ತದೆ? ಮತ್ತೆ ಹಾಕೊಂಡ್ರೆ ನನಗೆ ಎಲ್ಲಿಂದ ಬರುತ್ತೆ? ಇವ ಒಟ್ರಿಗೂ ಸಾಲಿದು ಊಟದ್ದು ಎಲ್ಲ ಖರ್ಚಾಗುತ್ತೆ. ಅದೇ ನಿಜಾನ? ನಾ ಹೇಳಿದ್ದೇನು ಮಾಡಿದ್ದೀನಿ? ನೀನು ಕರ್ಕೊಂಡು ಬಂದು ಹೇಳಿಲ್ಲ. ಯಾವ ಕರ್ಕೊಂಡು ಹೇಳ? ಮುಂದಿನ ವಾರದಾಗ? ಸರಿ ಹಂಗಾರೆ ಕರ್ಕೊಂಡು ಬರ್ತೀನಿ. ನನಗೂ ಏನಾರ ಒಂದು ಕೆಲಸ ಕೊಡಿಸ್ತಾನೆ. ಎಲ್ಲಿ ಹೇಳ? ಸಾವುಕಾರದ ಫ್ಯಾಕ್ಟ್ರಿ ಒಳಗರ ಇಲ್ಲ ಅರ್ಬಿ ಅಂಗಡಿಯಾಗ ಕೊಡಿಸ್ತಾನೆ. ಅರ್ಬಿ ಅಂಗಡಿಯಾಗ ಖಾಲಿ ಐತಿ, ಬಾ ನೋಡು. ಸರಿ ಹಂಗಾರೆ ನಾಳೆ ಬರ್ತೀನಿ, ಬಾ ಬಾ. ಮತ್ತೆ ನಿನ್ನೆ ನಿಮ್ಮ ಗಂಟೆನ ನಾಳೆ ಹೊಲಕ್ಕೆ ಗೊಂಜಾಳ ಹಾಕೋದೈತಿ, ಬಾ ಅನ್ನಕತ್ತಿದ್ದ. ಹೌದಾ? ನನಗೆ ಹೇಳಿ ನೋಡು. ಗೊಂಜಾಳ ಹಾಕಕ್ಕೆ ಆಗಿಲ್ಲ, ಬರ್ರಿ ಅಂದಿದ್ದ. 200 ರೂಪಾಯಿ ಕೊಡ್ತೀನಿ, ಬರ್ರಿ ಅಂದ. ಹೌದಾ? ನಾನು ಹೋಗ್ತೀನಿ ಅಂದ್ರೆ ಹೆಂಗಾರೆ ನಾಳೆ ರಜೆನೇ ಐತಿ, ಮನ್ಯಾಗ ಇದ್ದೇನು ಮಾಡೋದು? ಬಾ ಹಂಗಾರೆ ನಾನು ಬರ್ತೀನಿ ನಾಳೆ. ಸರಿ ಹಂಗಾರೆ. ಅಂದಂಗೆ ಇವತ್ತು ಇಕ್ಕಿನ ಮಗಳು ನೋಡಕ್ಕೆ ಬರ್ತಾ ಬರ್ತಿಲ್ಲ? ಬರ್ತೀನಿ. ಈಗ ಒಂದಿಟ್ಟು ಅಂಗಡಿಗೆ ಇದಕ್ಕೆ ಹೋಗಿ ಬಂದು ಬರ್ತೀನಿ. ಮತ್ತು ಈಗ ಅಲ್ಲಿ ಯಾರು ಇರಲ್ಲ, ನಾನು ಹೋಗ್ಬೇಕಲ್ಲ. ಇವತ್ತು ಭಾಳ ಜನ ರಜೆ ತೊಗೊಂಡಿರ್ತಾರೆ. ಯವ್ವ ನನಗರ ಸಾಕಾಗೈತಿ ಇವತ್ತು. ಸರಿ ಹಂಗಾರೆ ಹೋಗಿ ಬಾ. ಚೀಟಿ ದುಡ್ಡು ನಾವು ಏನು ಹೇಳೋದೀಗ? ಏನೋ ಒಂದು ಹೇಳಿದ್ರಾತ್ ನೋಡಿ. ಯವ್ವ ನಡನ ಏನ ಪ್ರೇಮವ್ವ ಇತ್ತ ಬಂದು? ಅಲ್ಲ ನಿನಗೇನಾಗೈತೆ ಅಂತ ನಡ ಇಟ್ಕೊಂಡು ಅಡ್ಡಾಡಕತ್ತಿಯಲ್ಲ? ಯವ್ವ ಏನು ಕೇಳ್ತೀಯವ ನನ್ನ ಗೋಳು? ಅದಾಳ ಬಿದ್ದರೆ ಬಿತ್ತಿ ಅಡಬಿಟ್ಟಿ ನನ್ನ ಸೊಸಿ ಜಗಳ ಮಾಡಿ ನಡ ಮುರಿದ. ಯವ್ವ ಅದ್ರ ಜೋಡಿ ಯಾಕೆ ಕುದ್ದಾಡಕ್ಕೆ ಹೋಗಿದ್ದೆ ಯವ್ವ ನೀನು? ಅಂದಂಗಡಿ ಯಾಕೆ ಇಲ್ಲಿ ಬಂದಿ? ಚೀಟಿ ದುಡ್ಡು ನಾ ಬಂದಿದ್ದ, ಅದಕ್ಕೆ ಬಂದಿದ್ದೆ. ಯಾರು ಚೀಟಿ ಹಾಕ್ತಾರೆ ನಮ್ಮ ಮನೆಗೆ? ಯವ್ವ ನಿನ್ನ ಸೊಸಿ ಸಾಲ ತೊಗೊಂಡಾಳ. ಎಷ್ಟು ತೊಗೊಂಡಾಳ? 50,000 ರೂಪಾಯಿ ತೊಗೊಂಡಾಳ. 50,000 ರೂಪಾಯಿ ತೊಗೊಂಡಾಳ? ಎದಕ್ಕೆ ತೊಗೊಂಡಾಳನು? ಏನೋ ಅವತ್ತು ಅರ್ಜೆಂಟ್ ಐತೆ ಅಂತೇಳಿ ಬಂದು ಬಡ ಬಂದ್ಲು. ಚೀಟಿ ದುಡ್ಡೆಲ್ಲ ತಗೊಂಡು ಹೋಗ್ಬಿಟ್ಲು. ಅಲ್ಲ ನನಗೆ ಗೊತ್ತಿಲ್ಲ ನೋಡಿದ್ದು. ಇರ್ರಿ ಅಂದಂಗೆ ಮನೆ ಗಂಡು ಹೇಳಿದಿಲ್ಲ. ಯಾವ್ದು? ಹೊಚ್ಚಪ್ಪನ ಮನೆ ಐತಲ್ಲ, ಅವ್ರ ಮನೆ ಮಗಳು ಐತೆ. ಯಾರು ಗೊತ್ತಾಗಲ್ಲ. ನೋಡಿದ್ ಬಿಡ, ಅವ ಈಗ ಇದ್ದಿದ್ದಿಲ್ಲ, ಬೇರೆ ಊರಾಗಿದ್ದ. ಅವ್ರ ಅಪ್ಪ ಅಮ್ಮ ಆಕ್ಸಿಡೆಂಟ್ನಾಗ ಹೋದ್ರಲ್ಲ ಅವ್ರನ? ಈ ಒಂದೇ ನೋಡ ಅವನ ಏನೋ ಬುದ್ಧಿ ಭ್ರಮೆ ಏನೋ ಅಂತಿದ್ರು. ಬುದ್ಧಿ ಭ್ರಮೆ ಐತಿ ಅಂತ ಅಂಥವ್ ನನ್ನ ಮೊಮ್ಮಗಳು ಕೊಡ್ತೀಯನ? ಏನಾಗತ್ತ? ಆಸ್ತಿ ರಗಡೆ ಐತಲ್ಲ, ಕುತ್ಕೊಂಡು ತಿನ್ಬೋದು. ನೀನು ಅಡಿಬಿಟ್ಟು ಆಸ್ತಿ ಐತಂತೆ ಯಾವನ್ನ ಆಗೋಕ್ಕಾಗುತ್ತೆ? ನನಗೇನು ಗೊತ್ತಿಲ್ವಾ? ನಿನ್ನ ಸಸಿ ಹೂ ಅಂದ, ಅದಕ್ಕೆ ಹೂ ಅಂದೇನು? ನಿನಗೆ ಎಷ್ಟು ಕಮಿಷನ್ ಸಿಗುತ್ತೆ? ಮದುವೆ ಆದ್ರೆ ಒಂದಿಷ್ಟು ಕೊಡ್ತೀನಿ ಅಂದ. ಅಲ್ಲ ಹಿಂಗೆಲ್ಲ ಅದಾವ ನೀನು? ಎಷ್ಟು ವರ್ಷ ಆಯ್ತು ನೀನು ಮಾಡಕ್ಕೆ? ಇವತ್ತೊಂದು ವರ್ಷ ಆಗತ್ತೀನಿ ನೋಡಲ್ಲಿ. ಪಂಕಜನ ಮನೆ ಬರಕತ್ತಾರ. ಎಷ್ಟು ಸಿಗುತ್ತೆ ನಿನಗಲ್ಲಿ? ಗಟ್ಟಿ ಆದರೆ 5,000, ಇಲ್ಲಾಂದ್ರೆ 200 ರೂಪಾಯಿ. ಒಂದಿಟ್ಟು ಹೆಣ್ಣು ಗಂಡಿನ ವ್ಯವಹಾರ ಚಂದಂಗೆ ಮಾಡು. ಎಂತೆಂಥವರ ತೊಗೊಂಡು ಬಂದ್ರೆ ಮೆಟ್ಟು ತೊಗೊಂಡು ಹೊಡಿತೀನಿ ನೀನು. ಸರಿ, ನನಗೇನು ಗೊತ್ತಿಲ್ಲ. ನಿನ್ನ ಸಸಿ ಜೋಡಿ ಮಾತಾಡ. ಹೋಗಿ ಆಯ್ತು ನಿನಗೆ. ಬಾಲೆ ನೀ ಕರ್ಕೊಂಡರವ ನಮ್ಮ ಮನೆಯಿಂದ ಸುದ್ದಿಲ್ಲ. ಏನು ಮಾಡೋದು? ಅಮ್ಮ ನೀ ಯಾಕೆ ಬಂದಿ? ಬಾ ಮಕ್ಕಳಂತೆ ಎಣ್ಣೆ ಹಸ್ತೀನಿ ಬಾ. ಅಲ್ಲೆಲ್ಲ ಭಾಳ ನೋವಾಗಿತ್ತು ಬಿಡವಾ, ಒಂದಿಟ್ಟು ಬಿಸಿಲಿಗೆ ಕುಂದಿರ್ತೀನಿ. ಎಣ್ಣೆ ಸ್ನಾನ ಮಾಡಿ ಬಂದು ಕುಂದಿರಂತ ಬಾ. ತಂಗಿ ಭಾಳ ನೋವಾಗತ್ತೈತಿ, ಇಲ್ಲೇ ಕುಂದಿರ್ತೀನಿ. ಇನ್ನೇನು ಕೆಲಸ ಐತೆ ಮುಗಿಸ್ಕೊಂಡು ಬಾ. ಸರಿ ಹಂಗಾರೆ. ಎಲ್ಲೋದ್ಲಿಕ್ಕೆ? ಅಂಜಲಿ ಮತ್ತು ಕಾವ್ಯ ಅದ ಮಾಮನ ಮನೆ ಅಂತ ಇವ್ರು ಐತಲ್ಲ, ಪಂಕಜಕ್ಕನ ಮನೆಗೆ ಏನೋ ಹೆಣ್ಣು ನೋಡಕ್ಕೆ ಬರಕತ್ತಾರಂತ. ಅದಕ್ಕೆ ಅಲ್ಲೇ ಹೋಗ್ತೀನಿ ಅಂತ ಹೋದ್ರು. ನಾನು ಹೋಗ್ತೀನಿ ಈಗ. ಹೌದನ? ಹುಷಾರು ನೋಡು. ಸರಿ. ಯವ್ವ ವಯಸ್ಸಾದ್ಮೇಲೆ ಇಂಥವೆಲ್ಲ ಬರಬಾರ್ದು. ಅಬ್ಬಬ್ಬಬ್ಬ ಶಿವನೇ, ಕುಂದ್ರಾಕು ಬರಲ್ದಂಗೆ ಹೊಡೆದ ಕೈ ಮುರಿಯ. ಗೂಬೆಗಳು ಎಲ್ಲಿ ಹೊಂಟ್ರಿ? ಅಜ್ಜಿ ಇಲ್ಲೇ ಹೊರಗೆ ಆಡ್ತೀವಿ. ಅಜ್ಜಿ ಇಲ್ಲೇ ಆಡ್ರಿ, ಎಲ್ಲಿ ಹೋಗ್ಬೇಡ್ರಿ, ಅಲ್ಲಿ ಗಾಡಿ ಬರ್ತಾವಲ್ಲ. ಅಜ್ಜಿ ಇಲ್ಲೇ ಆಡ್ತೀವಿ. ಆಯ್ತು ಹೋಗ್ರಿ. ಅಭಿ ಕ್ಯಾಚ್ ಬಾಲ್. ಮ್ಯಾಲೆ ಹೋಗಿಬೇಡ ನೀನು. ನೋಡಲ್ಲ ಎಲ್ಲ ಅಂತದ್ದು. ಹೋಗಿ ತೊಗೊಂಡ್ಬರೋ. ಹಿಂದೆ ಹೋಗ್ಬೇಡ್ರೆ. ಹೋಗ್ತೀನಿ ನಾನು ಹಿಂದೆ. ಅಣ್ಣ ಆಚ ಕಡೆ ಹೋದ ಬಾಲ್ ಅಡಿ ತಗೊಂಡ್ ಬರೋಣ. ಇಲ್ಲೇ ಆಡ್ರು, ಅಲ್ಲಿ ಹೋಗ್ಬೇಡ್ರಿ. ಅಜ್ಜಿ ಬಾಲ್ ತಗೊಂಡ್ ಬರಕ್ ಹೋಗ್ತೀವಿ ಹಿಂದೆ. ಅಣ್ಣ ಎಲ್ಲಿ ಹೋಯ್ತು? ಅಲ್ಲಿಗೈತ್ ನೋಡಿ, ಹೋಗೋಣ ನಡಿ. ಎಲ್ಲಿ ಹೊಂಟ್ರಿ?
ಏ ಅಕ್ಕ ಅಂಜಲಿಕ್ಕ ಅಲ್ಲಿ ಬಾಲ್ ಬಿದ್ದಿದೆ, ಅಲ್ಲಿ ಹೋಗ್ಬಾರ್ದು, ಪಾಡ್ ಬಿದ್ದೈತದ ಏರಿಯಾ, ಅಲ್ಲಿ ಹೋಗುವಂಗಿಲ್ಲ. ಹೋಗೋಣ ನಡಿಯಕ್ಕ ಪ್ಲೀಸ್. ಬೇಡಮ್ಮ ಬೇಡ, ಹೋಗು, ಇಲ್ಲ ಅಂದ್ರೆ ಅಮ್ಮಗೆ ಹೇಳ್ತೀನಿ ನೋಡು. ಹೌದು ಕಾವ್ಯ ಎಲ್ಲಿ? ಹೋಗೋಣ ನಡಿ ಪ್ಲೀಸ್, ನಂಗೆ ಬಾಲ್ ಬೇಕು ಪ್ಲೀಸ್, ಬಾಲ್ ಬೇಕು. ಸರಿ ಬಾ ಹೋಗೋಣ, ನಾನು ಹಿಂಬಾಲಿಸ್ಕೊಂಡು ಬನ್ನಿ. ಐ ಏನಿದೆ ಹಿಂಗೈತಿ? ಐ ಬಾಲ್ ಅಲ್ಲಿದೆ, ಅಲ್ಲಿದೆ ಬಾಲು. ನಡಿ ಹಂಗಾರ ಹೋಗೋಣ. ಇದನ್ನ ಜಂಪ್ ಮಾಡಿ ಹೋಗ್ಬೇಕಲ್ಲ. ಅಕ್ಕ ನೀ ಜಂಪ್ ಮಾಡು. ಏನೋ ಆದಂಗಾಯ್ತು, ಯಾಕೋ ಕತ್ಲೆ ಆಗ್ತಿದೆ, ಹೋಗೋಣ ನಡ್ರಿ. ಅಕ್ಕ ಯಾಕೋ ಭಯ ಆಗ್ತಿದೆ. ಏನಾಗಲ್ಲ ಬರ್ರು, ನೀ ಮುಂದೆ ಹೋಗಕ್ಕ, ನಾವು ಇಲ್ಲೇ ನಿಂದಿರ್ತೀವಿ. ಸರಿ ಅಕ್ಕ ಇಲ್ಲೇ ಇರು, ನಂಗೆ ಒಬ್ಬಕ್ಕೆ ಭಯ ಆಗುತ್ತೆ, ಬನ್ನಿ. ನನಗೂ ಭಯ ಆಗ್ತಿದೆ, ಹೋಗೋಣ ಬಾ. ಸರಿ ಹಾಗಾದ್ರೆ ಹೋಗೋಣ. ಬೇಡ ಚಂಡ ಬೇಕು, ನೀನು ಹೋಗ್ತು ಹೋಗು, ನಂಗೆ ಭಯ ಆಗುತ್ತೆ. ನಾವು ಅಲ್ಲೇ ಹೋಗ್ತೀಯಾ ಮಮ್ಮಿ ಮುಂದೆ ಹೇಳು. ಹೋಗ್ತೀನಿ. ಅಭಿ ಮಂಜುಳಾ ಇಲ್ಲೇ ಬಂದಿರಿ. ಏಯ್ ಅಂಜಲಿ ಇಲ್ಲೇ ಬಂದಿ, ಬರ್ರಿ ಹೋಗೋಣ ಬರ್ರಿ. ಏ ಕತೆ ಮಾಡವ ಅಲ್ಲೇ ಕೊಂಡಿದ್ರಿ, ನೋಡ್ರಿ ಮನಿ ಬಾಳು ಹೋತಮ್ಮ, ಅಲ್ಲಿಗೆಲ್ಲ ಹೋಗ್ಬಾರ್ದು. ನಡಿ ಅಂಜಲಿ ನಿಂದ ನೀನು ಕಿತಾಪತಿ. ಇಲ್ಲ ಚಿಕ್ಕಮ್ಮ ನಾನಲ್ಲ, ಇವ್ರು ಕರ್ಕೊಂಡು ಬಂದಿದ್ದು. ಇಲ್ಲ ಚಿಕ್ಕಮ್ಮ, ಇಲ್ಲ ಮಮ್ಮಿ ಇವಳೇ ಹೋಗೋಣ ಅಂತ ಹೇಳಿದ್ದು. ಮನಿ ನಡ್ರಿ ಐತಿ ನಿಮಗೆ. ಚಿಕ್ಕಮ್ಮ ಹೊಡಿಬೇಡ ಚಿಕ್ಕಮ್ಮ. ಯಾಕೆ ಹೊಡಿತಿದ್ಯಾ ಅವ್ರನ್ನ? ಹಿಂದ್ಗಡೆ ರೈಲ್ವೆ ಸ್ಟೇಷನ್ ಅಂತ ಪಾಪ ಇದ್ದು ಬಂಗ್ಲೆ ಕೊಂಟಾರ ನೋಡಿ, ಅಲ್ಲಿ ಹೋಗಿದ್ದು ಅವಳಲ್ಲ, ನಿನ್ನ ಮಕ್ಕಳು. ಇವಳು ಇದ್ಲಲ್ಲೇ. ಅಂಜಲಿ ನೀ ಯಾಕೆ ಹೋಗಿದ್ದಲ್ಲೇ? ಅಜ್ಜಿ ನಾನು ಬರ್ತಾ ಇದ್ದೆ, ಇವರಿಬ್ರು ಅತ್ತ ಹೊಂಟಿದ್ರ, ಯಾಕಂತ ಕೇಳಿದೆ. ಬಾಲ್ ಬಿದ್ದಿದೆ ಕೊಡು, ಕೊಡಲಿಲ್ಲ ಅಂದರೆ ಮಮ್ಮಿ ಮುಂದೆ ಹೇಳ್ತೀನಿ ಅಂತಂದ್ರು, ಅದಕ್ಕೆ ನಾವು ಹೋದೆ ಕರ್ಕೊಂಡು. ನೋಡ ಗೊತ್ತಾಯ್ತಾ ನಿನ್ನ ಮಕ್ಕಳು ಕಿತಾಪತಿ. ಏ ಕತ್ತೆ ಮುಂಡೆವ, ಅಲ್ಲಿ ಹೋದ್ರೆ ಅದು ನಿಮ್ಮ ಚರ್ಮನ ಸುರಿತೀನಿ ನಿಮ್ಗೆ. ಹೋಗಲ್ಲ ಬಿಡು ಮಮ್ಮಿ. ಹೌದು ಆ ಜಾಗ ಕಂಡ್ರೆ ಅಷ್ಟೇ ಹಂಚ್ಕೊಂತೀಯ ನೀನು? ಹಂಚ್ಕೊಳ್ಳೋದೇ ಇರ್ತೈತೇನೆ. ಗೊತ್ತಾಯ್ತು ತಗೋ ಹೋಗು. ನನ್ನ ಸೊಸೆನ ಅಲ್ಲೇ ಅಲ್ವಾ ಹಾಕಿದ್ದು, ಅವಳು ದೆವ್ವಾಗಿ ಬಂದು ಕಾಡ್ಬೇಕು ಇವಳನ್ನ, ಅಂದರೆ ಗೊತ್ತಾಗುತ್ತೆ ಇವಳಿಗೆ. ಶಿವ ಕಾಲು ಯವ್ವ, ನಡ ಎಷ್ಟು ನೋವಾಗತ್ತದೆ ಯವ್ವ ಇದು. ಯಾಕೋ ಏನತ್ತ? ಯಪ್ಪ ನಡ ನೋವಾಗತ್ತದೆ ಯಪ್ಪ. ಅದಕ್ಕೆ ಬಾ ದವಾಖಾನೆಗೆ ಹೋಗ್ತೀನಿ. ಏನು ಬೇಡ ಬಿಡಪ್ಪ, ಕಡಿಮೆ ಆಗೈತೆ. ಎಲ್ಲಿಗೆ ಆಶಾ? ಹೊರಗಿರ್ಬೇಕು ನೋಡಪ್ಪ. ಚಾ ಕುಡಿತೇನೆ ತರಲಿ? ಬೇಡ ಬೇಡ. ಅವ ಈ ಸಲ ಚಲೋ ಬಂದೈತಿ, ಬಾ ಬೆಳಿ. ಮತ್ತು ಬಿತ್ತಾಕೋತೀನಿ, ನಾಳೆಗೆ ಒಂದಿಟ್ಟು ಕಳೆಗೆ ಕೀಳಕ್ಕೆ ಮತ್ತು ಗೊಂಜಾಳ ಗಿಡ ಕಾಳು ಹಿಡೀನಿ. ನಾಳೆ ಯಾರ್ಯಾರು ಬರ್ತಾರೆ ಕರ್ಕೊಂಡು ಹೋಗ್ತೀನಿ. ಈಕಿನ ಮನೆಗೆ ಇರ್ತಾಳೆ, ಈಕಿನ ಕರ್ಕೊಂಡು ಹೋಗ. ನೋಡ್ತೀನಿ, ಆಕೆ ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗ್ತೀನಿ, ಮತ್ತು ಏನಾರ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ಬರಕ್ಕೆ ಕರ್ಕೊಂಡು ಹೋಗಲ್ಲ. ಸರಿನವ, ಎಲ್ಲಿದ್ದಾಳೆ ನೋಡ್ತೀನಿ ನಿಂದ್ರೆ. ಮತ್ತೆ ಸಾಕಾರ ಮನೆಗೆ ಹೋಗಿಲ್ಲಣ್ಣ? ಅಯ್ಯ ಹೋಗೋಕ್ಕಾಗಿಲ್ಲವ, ಅವರೇ ಸಾವುಕಾರ ಅಲ್ಲೇ ಫ್ಯಾಕ್ಟ್ರಿ ಅಂತ ಸಿಕ್ಕಿರ್ತಾರ ಅಲ್ಲಂತಕ್ಕೆ, ಇಲ್ಲ ಫ್ಯಾಕ್ಟ್ರಿ ಅಂತಕ್ಕೆ, ಹಂಗಾಗಿ ಹೋಗೋಕ್ಕಾಗಿಲ್ಲ ನೋಡಿ. ಹೋಗಿ ಬಾರಪ್ಪ ಒಂದಿಟ. ಸರಿ ಹೋಗಿ ಬರ್ತೀನಿ. ಸರಿ ಸಿಗ್ತೀನಿ ನಿಂದ್ರೆ. ನಾಳಿದ್ದು ಇದನ್ನ ಬೀಜ ಎಲ್ಲ ತಗೋಬೇಕು. ಮತ್ತು ದನಕ್ಕೆ ನೀರು ಕುಡಿಸಾಳಣ್ಣ? ಏನು ಮಾಡ್ಯಾಳ ಏನ? ಸರಿ ನಾ ಕುಡಿಸ್ತೀನಿ. ನಾಳೆ ಒಂದಿನ ತನ್ನ ಬರ್ತೈತೆ ಓದ್ಲಂದ್ರೆ. ಯವ್ವ ಮಕ್ಕಳು ನೈನ ಕಾಲ ಯವ್ವ. ಯಾರಿಲ್ಲ ನಡಿಯೋ ಬೇಗ ಬೇಗ. ನಿಂತ್ಕೊರ್ಯೋ. ಯಾರಿದು? ಯಾವುದೋ ಡಾರ್ಲಿಂಗ್ ವಾಯ್ಸ್ ಕೇಳ್ತಿದೆ. ಡಾರ್ಲಿಂಗ್ ಏನು ಆರಾಮ? ನೀನು ಸಿಕ್ಕೇ ಇಲ್ಲ, ಎಲ್ಲ ಹೋಗಿದ್ದೆ ಅನ್ನಂಗೆ. ಏನು ರಾಜ್ಮಾತಾ ಅವ್ರು ಕಂಡೇ ಇಲ್ಲ. ನಾನು ಹಂಗಿರ್ಲಿ, ನೀವು 3 ಜನ ಎಲ್ಲ ಬರಾಕತ್ತೀರಿ? ಏನಿಲ್ಲ, ಹಿಂಗೆ ಫ್ಯಾಕ್ಟ್ರಿ ನೋಡ್ಕೊಂಡು ಒಂದು ರೌಂಡ್ ಹಂಗೆ ಸುತ್ತಾಡ್ಕೊಂಡು ಬಂದ್ವಿ. ಹೌದಾ? ಕರೀಲಿ ನಿಮ್ಮ ಮೌನ. ನಮ್ಮ ಡಾರ್ಲಿಂಗ್ ನೋಡು ಹೆಂಗೆ ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಹೆಂಗೆ ಕುಂತಾಳೆ ನೋಡು. ಹಂಗೆ ಹುಡುಗರು ಲೈನ್ ಹಿಡಿಬೇಕು ನೋಡು, ಲೈನ್ ಹಿಡಿಬೇಕು ಹಂಗೆ. ಎಲ್ಲಿದ್ರಿ ನೀನು? ಡಾರ್ಲಿಂಗ್ ಎಲ್ಲಿಲ್ಲ ಬಿಡ. ಹೇಳ, ನಿನ್ನೆ ನಿಮ್ಮಪ್ಪ ಎಲ್ಲ ಹುಡ್ಕ್ಯಾಡಣ, ಈಗ ಬಂದಾಯ್ತು ನೀನು. ತುಂಗ ಮಮ್ಮಿ ಸಿಕ್ವಿ. ಎಲ್ಲಾಗಿದ್ರಿ 3 ಜನ? ಅದು ಮಮ್ಮಿ ಫ್ಯಾಕ್ಟ್ರಿ ನೋಡ್ಕೊಂಡು ಬರಕ್ಕೆ ಹೋಗಿದ್ವಿ. ಫ್ಯಾಕ್ಟ್ರಿ? ರಾತ್ರಿ ಫ್ಯಾಕ್ಟ್ರಿ ಎಲ್ಲ ಓಪನ್ ಇರ್ತಲ್ಲ. ಓಯ್ ರಾಜ್ ಎಲ್ಲಾಗಿದೆ ಹೇಳು. ಅಕ್ಕ ನೀ ಹೆಂಗೆ ಕೇಳಿದ್ರಿ ಹೇಳಲ್ಲ ಅವರು, ಕಿವಿ ಹಿಂಡಿ ಕೇಳ್ಬೇಕು. ಯಾರು ಲಗು? ಫ್ಯಾಕ್ಟ್ರಿ ಅಂತ ಇಲ್ಲ. ಹೌದು 3 ಜನದ ಫೋನ್ ಸ್ವಿಚ್ ಆಫ್ ಇತ್ತು, ಎಲ್ಲಿತ್ತು ಫೋನು? ದೊಡ್ಡಮ್ಮ ನಾ ಹೇಳ್ತೀನಿ ಅಂದ್ರೆ ಎಲ್ಲೋಗ್ಯಾರ? ಮುಚ್ಚೆ ಬಾಯಿ. ನೀನು ಸ್ಟೇಟಸ್ ಹಾಕಿದ್ರು, ಎಲ್ಲೋಗ್ಯಾರ ಅಂದ್ರೆ ಬೆಂಗಳೂರಿಗೆ ಹೋಗ್ಯಾರ ಅವರು. ಹೌದೇನ್ರು? ಸ್ಮಾಲ್ ಪಾರ್ಟಿ ಇತ್ತು ಹೋಗಿದ್ವಿ. ಹೇಳೋಕೆ ಏನಾಗೈತೆ ನಿಮ್ಗೆ ಇಬ್ಬರಿಗೆ? ಏ ರಾಜ್ ನೀನು ಅವ್ರ ಸೇರಿ ಸುಳ್ಳು ಕಲ್ತಿ ಕತೆ ಏನು ಮಾಡಿದೆ ಹೇಳು ನೀನು? ಕಿವಿ ಮಾ ಹೇಳ್ತೀನಿ ಬಿಡುಮಾ. ಹೇಳು ಏನು ಮಾಡಿದೆ ನೀನು? ಏನಿಲ್ಲ, ಅನ್ನಗಳನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ರು, ಅಲ್ಲಿ ಪಾರ್ಟಿ ಮಾಡಿದ್ವಿ, ಮಲ್ಕೊಂಡ್ವಿ, ಬಂದಿವಿ. ಶ್ಯಾಮ್ ರಾಮ್ ಮುಗೀತು ಕತೆ. ಅನ್ನ ನನ್ನ ಬಿಟ್ಬಿಡು ಅಮ್ಮ ಅಮ್ಮ ಅಮ್ಮ. ಹೇಳ್ಬೇಡ ಕಣು ಪ್ಲೀಸ್ ಮಮ್ಮಿ, ಬಿಟ್ಬಿಡು ಹೇಳ್ತೀನಿ. ಅಲ್ಲಿ ಪಾರ್ಟಿ ಮಾಡಿದ್ವಿ, ಒಂದಿಟ್ಟು ಕುಡಿದ್ವಿ. ಕುಡಿದ್ರಾ? ನಿಮ್ಮ ಅಪ್ಪ ಗೊತ್ತಾತಂದ್ರೆ ನಿಮ್ಮ ಚರ್ಮನೇ ಸುಲಿತಾನೆ. ಪ್ಲೀಸ್ ಮಮ್ಮಿ, ಅಪ್ಪ ಹೇಳ್ಬೇಡ. ಏನದು ಎಲ್ಲದರವ್ರು? ನಿಮ್ಮ ಅಪ್ಪ ಬಂದ? ನನಗಂದ್ರೆ ಏನೂ ಗೊತ್ತಿಲ್ಲ, ನೀವೇ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಮಾಡ್ರಿ. ಎಲ್ಲಿ ಹೋಗಿದ್ರಪ್ಪ ನೀನು? ಅದು ಅಪ್ಪ ಬೆಂಗಳೂರಿಗೆ ಹೋಗಿದ್ವಿ. ಹೇಳಿ ಹೋಗ್ಬೇಕಿಲ್ಲ ಅಪ್ಪ, ಫ್ರೆಂಡ್ಸ್ ಅರ್ಜೆಂಟಾಗಿ ಬಾ ಅಂದರು, ಹಂಗೆ ಹೋದ್ವಿ. ಇರಲಿ ಇನ್ನೊಮ್ಮೆ ಎಲ್ಲರೂ ಹೋಗ್ಬೇಕಂದ್ರೆ ಹೇಳೋಗ್ರಿ. ಇಬ್ರು ನಿಮ್ಮ ಅವ್ವಾರು ಹಂಗೆ ಎದ್ದು ಕುಂತಿದ್ರು ರಾತ್ರಿ ಎಲ್ಲ. ಅವ್ರು ಎದ್ದು ಕುಂದ್ರದಲ್ಲ, ನಮ್ಮನ್ನೆಲ್ಲ ಎದ್ದು ಕುಂದ್ರಶಾರ. ಸರಿಯಪ್ಪ, ಇನ್ನೊಮ್ಮೆ ಹಂಗೆ ಮಾಡಲ್ಲ. ತುಂಬ ನಾನು ಇದನ್ನು ಕ್ಯಾಶ್ ಬ್ಯಾಗ್ ತೊಗೊಂಬ. ಹಾಂ ಸರಿ ರೀ. ಗಂಗಾ ಎಲ್ಲಿ? ಗಂಗಾ ತಿಂಡಿ ಮಾಡಾಕತ್ತ. ಸರಿ ನಾನು ಫ್ಯಾಕ್ಟ್ರಿ ಕಡೆ ಹೋಗಿರ್ತೀನಿ, ಹುಷಾರು ನೋಡು. ಅವ್ರಿಬ್ಬರನ್ನು ಬಾ ಅಂತೇಳಿ ಫ್ಯಾಕ್ಟ್ರಿ ಕಡೆ. ಸರಿ ರೀ, ಕಳಿಸ್ಕೊಡ್ತೀನಿ. ನಿಮ್ಮಪ್ಪ ಹೇಳಿ ಕೇಳಿಸ್ಕೊಂಡ್ರಲ್ಲ, ಇಬ್ಬರು ಫ್ಯಾಕ್ಟ್ರಿ ಕಡೆ ಹೋಗ್ರಿ. ಒಬ್ಬರು ಕಬ್ಬಿನ ಫ್ಯಾಕ್ಟ್ರಿಗೆ ಹೋಗ್ರಿ, ಇನ್ನೊಬ್ಬರು ಬಟ್ಟೆ ಅಂಗಡಿ ಫ್ಯಾಕ್ಟ್ರಿಗೆ ಹೋಗ್ರಿ. ಆಮೇಲೆ ಒಬ್ಬರು ರಾಜು ನೀನು ಬಾ, ನಾಳೆ ಕಾಯಿಪಲ್ಲೆ ತರಕ್ಕೆ ಎಲ್ಲ ಲಿಸ್ಟ್ ಕಳಿಸ್ತೀನಿ ಬಾ. ಮಮ್ಮಿ ಜಾತ್ರೆ ಯಾವಾಗ ಮುಗಿತೈತಿ? ನಮಗೆ ಊರಿಗೆ ಹೋಗ್ತೇವೆ. ಯಾಕೋ ಏನಿದೆ ಬರೀ ಫ್ಯಾಕ್ಟ್ರಿಗೆ ಹೋಗ್ರಿ ಅಲ್ಲಿ ಹೋಗ್ರಿ, ನಮಗೆ ಇಷ್ಟು ಲಗು ಜವಾಬ್ದಾರಿ ಬೇಡ. ನೀವಿಬ್ರು ತಗೊಳ್ಳೋದು ಮತ್ತಿನ್ಯಾರು ತಗೊಂತಾರೆ ಜವಾಬ್ದಾರಿನ?
ಮಾಮ್ ಇದು ಎಂಜಾಯ್ ಮಾಡೋ ಟೈಮು. ಹೌದು ಬಿಡು ಮಗನ, ನಿಮ್ಮಪ್ಪನೂ ಹಿಂಗೆ ಮಾಡ್ತಿದ್ದ ಇಂಥ ಏಜ್ನಾಗ. ಮಜಾ ಮಾಡ್ರಿ ಮಜಾ ಮಾಡ್ರಿ, ಅವನಿಗೂ ಗೊತ್ತಾಗಲಿ ನಾವು ಪಟ್ಟಿದ ಕಷ್ಟ ಎಲ್ಲ ಗೊತ್ತಾಗಬೇಕು ಬೇಡ. ನಾನು ಸ್ವೀಟ್ ಅಜ್ಜಿ. ಮಮ್ಮಿ ನಾವು ಫ್ಯಾಕ್ಟ್ರಿಗೆ ಹೋಗ್ತೀವಿ. ಹೋಗಪ್ಪ ನೀಯರ್ ಹೋಗು. ಶ್ಯಾಮ್ ನನ್ನ ಕೆಟ್ಟವನ್ ಮಾಡಿ ನೀವು ಒಳ್ಳೆ ಆಗಕ್ಕೆ ಹೋಗ್ಯಾ? ಕೆಟ್ಟದ್ದು ಒಳ್ಳೇದಲ್ಲ, ಅಪ್ಪ ಏನು ಹೇಳೋದು ಅದು ಮಾಡೋಣ. ಶ್ಯಾಮ್ ಬಾ ನೀನು ಊಟ ಮಾಡಿ ಹೋಗು ಅಂತೆ. ಸರಿ ಮಾವು. ಈ ನೀ ಡಾರ್ಲಿಂಗ್ ಬರ್ತಾ ಬರ್ತಾ ನಿನ್ನ ಸ್ಕ್ರೀನ್ ಗ್ಲೋ ಆಗತ್ತೆ ನೋಡು. ಹೆಂಗೆ ಕಾಣಕತ್ತೆ. ಹೌದು ನೋಡೋ ಮುದುಕಿ. ಹ್ಞೂ ಸಾಕು ಹೊಗಳಿದ್ದು ಹೋಗ್ರಿ. ನಿಮ್ಮ ಅಪ್ಪ ನಿಮ್ಮನ್ನ ಇಬ್ಬರು ಕೆಲಸ ಹಚ್ತಾನೆ ನೋಡ್ರಿ. ಓ ಇದ್ದಿದೆ ಬಿಡು. ಹೇ ಮುದುಕಿ ಮುದುಕಿ ಮುದುಕಿ. ಅಜ್ಜ ನೀನು ಅದಕ್ಕೆ ಭಾಳ ಇಷ್ಟಪಡ್ತೀನಿ ಅನ್ಸುತ್ತೆ. ಇಷ್ಟು ಬೆಳ್ಳಗದಿ ಅಂದ್ರೆ ಅಷ್ಟು ಬೆಳ್ಳಗದಿ. ಫಾರಿನರ್ಸ್ ಜೊತೆ ಹಿಂಗೆ ಇರಂಗಿಲ್ಲ. ಬಿಡ್ರು ನಾಚಿಕೆ ಆಗತ್ತೆ. ಅಯ್ಯೋ ಬ್ಲಶಿಂಗ್ ನೋಡೋದಕ್ಕೆ ಬ್ಲಶಿಂಗ್ 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 ಬ್ಲಶಿಂಗ್. ಭಾಳ ದಿನ ಆತು ನಿಮ್ಮ ಅಜ್ಜನ ನೋಡ್ಬೇಕು ಅವನು. ಯಾಕೆ ಮುದುಕಿ ಅಜ್ಜ ನೆನಪಾಗತ್ತಾನ? ಹ್ಞೂನಪ್ಪ. ಹೋಗು ನೋಡ್ಕೊಂಡು ಬಾ. ಬಿಡ್ಬೇಕಲ್ಲ ನಿಮ್ಮಪ್ಪ. ಹೋಯ್ ಬಾ. ಸರಿ. ಹೌದು 2 ದಿನ ಮಿಸ್ಸಿಂಗ್ ಎಲ್ಲೋಗಿದ್ದೆ? ನಿಮ್ಮ ಅತ್ತಿ ಮನೆಗೆ ಹೋಗಿದ್ದೆ. ಏನು ಅತ್ತಿ ಮನೆಗೆ ಹೋಗಿದ್ದ? ಬಿಟ್ನಾ ಅಪ್ಪ? ಬಿಡ್ದ ಏನು ಮಾಡ್ತಾನೆ, ಕರಾರ್ ಹಾಕಿ ಆಳಾಕಿ 6 ತಿಂಗಳು ಇಲ್ಲಿ ಬರಲೇಬೇಕಂತೆ. ಇದು ಕಂಡೀಷನ್ ಬೇರೆ ಐತೇನ? ಮಾಡಿ ಮಜಾ ಮಾಡಕತ್ತಿ ಮಾಡ. ನೋಡು ಮಗಳ ಮಡಿಗೂ ಕದ್ದು ಮುಚ್ಚಿ ಹೋಗ್ಬೇಕು. ಕದ್ದು ಮುಚ್ಚಿ ಯಾಕೆ ಹೋಗಿ ರಾಜಾರೋಷಿಗೆ ಹೋಗಿ ಬಾ. ಯವ್ವ ನಿಮ್ಮ ಏನೇನದ ಯವ್ವ ನಿಮ್ಮ ಹಳೆ ಸ್ಟೋರಿಗಳು ನನಗೆ ಕೇಳಕ್ಕೆ ಕೊಯ್ಕನಾಗತ್ತೈತೆ ನೋಡು. ಏನೋ ತಾನಾದ್ರೆ ಮದುವೆ ಪ್ರೀತಿ ಮಾಡಿ ಮದುವೆ ಆಗ್ಬೋದು, ಅವ್ರ ತಂಗಿ ಆದ್ರೆ ಆಗ್ಬಾರ್ದನ. ಏನೋ ಯವ್ವ ನಿಮ್ದು ಸಾಕಾಗಿತ್ತು ನನಗಂತರು. ನೋಡಿ ಮುತ್ತೆ ಹೇಳಿದಾನ. ಮತ್ತೆ ಆದವ ರೂಮ್ನಾಗ ಅದನಪ್ಪ. ಇರ್ಲೇ ಅಲ್ಲೇ